ಹೇಳೋಣ. ಒಂದೇ ಕುಟುಂಬದವ್ರ ತರ ಇರಬೇಕು ಇಂಡಸ್ಟ್ರಿ ಅಂದ್ರೆ, ಮತ್ತೆ ಒಗ್ಗಟ್ಟಾಗಿರ್ಬೇಕು ಅಂತ ಹೇಳಿದ್ರಿ. ಸೊ ಇದು ಒಗ್ಗಟ್ಟಿನ ಕೊರತೆ ಏನಾದ್ರೂ ಕಾಣಿಸ್ತಾ ಇದೆಯಾ ಇಂಡಸ್ಟ್ರಿಯಲ್ಲಿ, ಹೇಗೆ ಅಂತ? ಕೊರತೆ ಅಂತೇಳಿ ಇದು ಒಂಥರ ಇಂಡಸ್ಟ್ರಿ ಬಂದ್ಬಿಟ್ಟು ಈಗ ಹೆಂಗೆ ಅಂತಂದ್ರೆ, ಒಬ್ರು ಬಂದ್ರೆ ಒಬ್ರು ಹೋದ್ರೆ ಇನ್ನೊಬ್ರು ಓದಾಡ್ತಾರೆ, ಒಬ್ರು ಒಂದು ಸಮುದ್ರ ಇದು. ಕೊರತೆ ಅನ್ನೋದು ಏನಾಗುತ್ತೆ, ನಮ್ಮಲ್ಲೇ ಜಾಸ್ತಿ ಕೊರತೆಗಳು ಕಂಡು ಬರ್ತಿರ್ತವೆ. ಸೊ ಅದನ್ನ ಸಾಲ್ವೇಷನ್ ಮಾಡ್ಕೊಂಡು ಹೋಗ್ಬೇಕು. ಈಗ ಅಪ್ಪಾಜಿದ್ದ ಟೈಮಲ್ಲಿ ಎಷ್ಟು ಚಂದ ಇತ್ತು. ಯಾರೋ ಒಂದ್ಸಲಿ ಎಲ್ಲ ಬಂದ್ರು ಒಂದ್ಸಲ ಎಲ್ಲ ಹೋಗಿರೋರು. ಅಂಬರೀಷ್ ಅಣ್ಣ ಬಂದ್ರು ಅಂತಂದಾಗ ಎಲ್ಲ ಹೋಗಿ ಕುಂತ್ಕೊಳ್ಳೋರು. ಈಗ ಯಾರು ಬಂದ್ರು ಯಾರೂ ಹೋಗಲ್ಲ. ಯಾರೋ ಪ್ರಾಬ್ಲಮ್ ಮಾಡಿದ್ರು ಯಾರೂ ಹೋಗಲ್ಲ. ಯಾರೋ ಒಂದು ತೊಂದರೆ ಆಯಿತು, ನಾವು ಯಾರು ಕಷ್ಟ ಹೇಳ್ಕೋಬೇಕಲ್ಲ, ಯಾರಿಗಾದ್ರೂ ಏನಾದರೂ ಸಮಥಿಂಗ್ ಹಿಂಗಾಯ್ತು ಅಂದಾಗ ಹೇಳ್ಕೋಬೇಕಲ್ಲ, ಯಾರು ಬರ್ತಾರೆ, ಯಾರು ಹೋಗ್ತಾರೆ? ಸೊ ಅದಕ್ಕೆ ಏನು ಮಾಡ್ತಾರೆ, ಅವ್ರವ್ರದೇ ಇಷ್ಟ, ಅವ್ರವ್ರದೇ ಬೆಳವಣಿಗೆ, ಅವ್ರವ್ರದೇ ಇದು. ಈಗ ಸಮುದ್ರ ಇದ್ದಂಗೆ, ಹೋಗಿ ಗುರು ನೀವು ಎಷ್ಟು ಈಜಕ್ಕೆ ಸಾಧ್ಯ ಅಷ್ಟು ಈಸಿ, ಅಷ್ಟೇ. ಇದಕ್ಕೆ ಸೊಲ್ಯೂಷನ್ಸ್ ಏನಾದರೂ ಇದೆಯಾ ಸರ್? ನಥಿಂಗ್ ಗುರು, ನಾನು ಆಫ್ಟರ್ ಆಲ್ ನಾನೊಬ್ಬ ಡೈರೆಕ್ಟ್ರು, ನಾನು ಯಾಕೆ ಸೊಲ್ಯೂಷನ್ ಕೊಡೋಕ್ಕೆ? ನಂದೇ 108 ಕಥೆಗಳು ಅಲ್ವಾ. ಸೊ ನಾನು ದೊಡ್ಡವನೂ ಅಲ್ಲ, ನಾನು ಅಷ್ಟು ಇನ್ನೂ ಬೆಳೆದೂ ಇಲ್ಲ. ನಾನು ಈಗ ನಂದು ಕೇಳಿ ಫಸ್ಟ್ ಸಿನಿಮಾ, ಇಂಡಸ್ಟ್ರಿ ಫಸ್ಟ್ ಸಿನಿಮಾ ನಂದು ಕೇಳಿ. ಸರ್, ಇತ್ತೀಚಿನ ದಿನದಲ್ಲಿ ಈ ಕೂಗು ಕೇಳಿ ಬರ್ತಾನೆ ಇದೆ. ಇತ್ತೀಚೆಗೆ ರಮ್ಯಾ ಅವರು ಕೂಡ ಒಂದು ಮಾತು ಹೇಳಿದ್ರು. ಸೊ ಈ ತರ ಕೂಗು ಆಗಾಗ ಕೇಳಿ ಬರ್ತಾ ಇದೆ, ಯಾಕೆ ಅಂತ? ಏನು ನಥಿಂಗ್ ಗೊತ್ತಿಲ್ಲ ಮಗನೇ, ಅದು ಅವ್ರವ್ರ ಇಚ್ಛೆ, ಅದು ಅವ್ರವ್ರ ಮೈಂಡ್ ಇಟ್ಟು ಅವ್ರವ್ರ ಇಚ್ಛೆ ಅದು. ಸರ್, ಕೇಳಿ ಸಿನಿಮಾ ಬಗ್ಗೆ ಮಾತ್ರ ಕೇಳೋಣ. ಇಲ್ಲಿ ಮೇಡಮ್ ಮತ್ತೆ ಮೇಡಮ್ ಒಂದ್ ಸೆಕೆಂಡ್. ಹೌದಾ? ಸ್ಟಾರ್ಟೇ ಮಾಡಿ. ಸರಿ ಮೇಡಮ್ ಇರಿ ಮೇಡಮ್, ರಿಕ್ವೆಸ್ಟ್ ಮಾತಾಡ್ಬಿಡ್ಲಿ. ಸರ್, ಅವರು ಪ್ರೊಡ್ಯೂಸರ್ ಹೇಳ್ತಾ ಇದ್ರು, ಬರೀ ಮಾಸ್ ಅಂತ ಅನ್ಕೊಂಬೇಡಿ, ಅದರೊಳಗೆ ಪ್ರೀತಿನೂ ಇದೆ. ಸ್ವಲ್ಪ ಎಲ್ಲಾದ್ರೂ ಆ ಒಂದು ಅಂಶನ ತೋರಿಸಬಹುದಿತ್ತೇನೋ. ಯಾಕಂತ ಹೇಳಿದ್ರೆ ಬರೀ ಮಾಸ್ ಅಷ್ಟೇ ಅಲ್ಲ, ಪ್ರೀತಿಯನ್ನ ನೋಡುವವರು ಕೂಡ ನಮ್ಮನ್ನ ತೋರಿರ್ತೀವಿ, ಪ್ರೀತಿಯನ್ನ ಹೆಂಗಿರುತ್ತೆ ಅಂತ ಸ್ವಲ್ಪ ತೋರಿಸಬಹುದಿತ್ತೇನೋ. ತೋರ್ಸೋಣ, ಒಂದೇ ಸರಿ ತೋರಿಸಿದ್ರೆ ಮಜಾ ಇರಲ್ಲ ಅಲ್ವಾ? ಇನ್ ಕೇಸ್ ಕ್ವಶನ್ ಕೇಳ್ತಿದ್ರ ನೀವು, ತೋರಿಸ್ಬಿಟ್ಟಿದ್ರೆ ತೋರ್ಸಲ್ಲ. ನೆಕ್ಸ್ಟ್ ತೋರಿಸ್ತೀನಿ, ಇನ್ನ 3 months ಇದೆ. 100% ಅದನ್ನೇ ಒಂದು ಟೀಸರ್ ಬಿಡ್ತೀನಿ, ಆಮೇಲೆ ಲವ್ ಒಂದು ಟೀಸರ್ ಬಿಡ್ತೀನಿ, ಎಮೋಷನ್ಸ್ ಒಂದು ಟೀಸರ್ ಬಿಡ್ತೀನಿ. ಯಾಕೆಂದ್ರೆ ಜನನ ತಲುಪಬೇಕು. ನಾವು ಸಿನಿಮಾ ಎಷ್ಟು ಚಂದ 1.5 ವರ್ಷ 2 ವರ್ಷ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಲ್ವಾ, ಅಂದ್ರೆ ಜನನ ನಾವು ನಮ್ಮ ಹತ್ರ ಎಲ್ಲ ಹಿಂಗೆಲ್ಲ ಇದೆ. ಒಂದು ಹಣ್ಣನ್ನ ಅಂಗಡಿ ಅಂತಂದಾಗ ನನ್ನ ಹತ್ರ ಈ ಅಂಗಡಿ ಇದೆ, ಈ ಹಣ್ಣಿದೆ, ಆ ಹಣ್ಣಿದೆ ಅಂತೆಲ್ಲ ತೋರಿಸ್ಬೇಕಲ್ಲ. ಒಂದೇ ಸರಿ ಇದೊಂದೇ ಹಣ್ಣು ಅಂತಂದಾಗ ಅವೇ ಮಾಡ್ಬಿಡ್ತಾನೆ. ಇನ್ನು ನೆಕ್ಸ್ಟ್ ಏನು ಇಲ್ವೇನೆ ನಿನ್ನ ಹತ್ರ, ನೀ ಕೇಳ್ದಲ್ಲ, ಕೊಡ್ತೀನಿ ಬಾರೋ, ನೆಕ್ಸ್ಟ್ ತಗೊಬರ್ತೀನಿ ಬೆಳಗ್ಗೆ ಮಾಡೋಣ. ಖಂಡಿತ ಮಾಡೋಣ. ಪ್ರೇಮ್ ಸರ್, ಈ ಕಡೆ ಇಲ್ಲಿ ನೀವು ಪ್ರೇಮ್ ಸರ್ ಅಲ್ಲಿ ಇಲ್ಲಿ ನೀವು ಹಿಂದೊಮ್ಮೆ ದೊಡ್ಡ ಸ್ಟಾರ್ಗಳನ್ನ ಕಂಡು ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ಕೆಲವರೆಲ್ಲ ಕಾಲೆಳೆದಿದ್ದು ತಮಾಷೆ ಮಾಡಿದ್ರು. ಈಗ ಅವ್ರಿಗೆ ಏನಾದ್ರೂ ಈ ಸಿನಿಮಾ ಕೇಳಿ ಉತ್ತರ ಕೊಡುತ್ತಾ? ಬ್ಯಾಡ ಗುರುವೆ, ಯಾಕೆ? ವಾಟ್ ಇಸ್ ದ ರೀಸನ್ ಮ್ಯಾನ್? ಸಿನಿಮಾ ನಾವು KVS ಅವರು ನಮ್ಮ ನಂಬಿ ದುಡ್ಡು ಹಾಕ್ಯಾರೆ. ಸರಿ, ಪ್ರೇಮ್ ಒಂದು ಒಳ್ಳೆ ಕತೆ ಕೊಟ್ಟಿದ್ದಾನೆ, ಒಳ್ಳೆ ಒಂದು ಸಿನಿಮಾ ಮಾಡ್ತಾನೆ, ಅವ್ನು ನಂಬ್ಕೊಂಡಿದ್ದೀನಿ, ಒಂದು ಒಳ್ಳೆ ಚಿತ್ರ ಕೊಡ ನೀನು ನನ್ನ ಸಂಸ್ಥೆಗೆ ಅಂತ ಒಂದು ಒಳ್ಳೆ ಬ್ಯಾಗ್ರಾಪಲ್ಲಿ ನಿಂತ್ಕೊಂಡು ನಮ್ಮ ಬೆನ್ ತಟ್ಟಿದ್ದಾರೆ. ಅವ್ರನ್ನ ಉಳಿಸೋಣ. ಮಿಕ್ಕಿದ್ ಯಾಕರು ಯುದ್ಧ, ನಮಗೆ ಯುದ್ಧ ಒಂದು ಸ್ಕ್ರೀನ್ ಮೇಲೆ ಮಾಡೋಣ ನಾವು ಅಲ್ವಾ? ಆಮೇಲೆ ಕಿಂಡಲ್ ಮಾಡೋರು, ಕಾಲು ಎಳೆಯೋರು ಅವರೆಲ್ಲ ಇರಬೇಕು. ಆ ಇದ್ದಾಗಲೇ ನಮ್ಗೆ ಒಂಥರ ಖುಷಿ ಬೆಳೆಯೋಕೆ ಅಲ್ವಾ? ಥ್ಯಾಂಕ್ ಯು, ಒಳ್ಳೆದಾಗಲಿ ಸರ್. ಥ್ಯಾಂಕ್ ಯು. Okay, Prem, I'm going to ask you a question. ಎಷ್ಟು ದಿವಸ ಶೂಟ್ ಮಾಡಿದ್ರಿ ಇವಾಗವರೆಗೂ? ಮೇಡಮ್ ಆಗಿದೆ 150 days. 150 days. ಸೊ 150 ಪ್ರೆಸ್ ಮೀಟ್ಸ್ ಆಗಿ ಆಮೇಲೆ ಡೇಟ್ ಅನೌನ್ಸ್ ಮಾಡ್ತೀರಾ ಏನಾದರೂ? ಬಿಕಾಸ್ ಇನ್ನೂ ಶೂಟೇ ಮುಗ್ದಿಲ್ಲ ನಿಮ್ಮದು. ಮುಗೀತು ನಮ್ಮದು ಶೂಟ್ ಎಲ್ಲ. ಇನ್ನೂ ಒಂದು ಶೂಟ್ ಬಾಕಿ ಇದೆಯಲ್ಲ? ಇಲ್ಲ, ಯಾರು ಹೇಳಿದ್ ಮೇಡಮ್ ಶೂಟ್ ಬ್ಯಾಕ್ ಇದೆ ಅಂತ? ಮಾಹಿತಿ ಬಂದಿದೆ. ಕಿರಿಕ ನೀವು ಕಿರಿಕ್ ಮೇಡಮ್ ನೀವು. ಅಲ್ಲ, ನೀವು ಅಂದ್ರೆ ನೀವೇನೋ ರೆಕಾರ್ಡ್ ಬ್ರೇಕ್ ಮಾಡ್ತೀರಾ, ನಂಬರ್ ಆಫ್ ಪ್ರೆಸ್ ಮೀಟ್ಸ್ ಮಾಡಿ ಆಮೇಲೆ ಅನೌನ್ಸ್ಮೆಂಟ್. ಪ್ರತಿ ಪ್ರೆಸ್ ಮೀಟ್ ಅಲ್ಲೂ ನೀವು ಅನೌನ್ಸ್ ಮಾಡ್ತೀನಿ, ಕಮಿಂಗ್ ಸೂನ್ ಅಂತಾನೆ ನೋಡ್ತಾ ಇದೀವಿ. ಇಲ್ಲ, ಐ ವಾಂಟ್ ಟು ಜಸ್ಟ್ ಆಸ್ಕ್ ಯು, ಇಸ್ ಇಟ್ KD ಆರ್ ಕಾಳಿದಾಸ ಲಿಟ್ರೇಚರ್ ಯು ಆರ್ ಡೂಯಿಂಗ್? ಜಸ್ಟ್ ಒಂದು ಸಿನಿಮಾ ಮೇಡಮ್. ಅಲ್ಲ, ಬಟ್ ಒಂದು ಸಿನಿಮಾ. ಐ ಡೋಂಟ್ ಥಿಂಕ್ ಕಾಳಿದಾಸನು ಇಷ್ಟೊಂದು ಲಿಟ್ರೇಚರ್ ಟೈಮ್ ತಗೊಂಡಿರ್ಲಿಲ್ಲ ಸರ್, ನೀವು ತಗೊಳ್ಳೋ ಅಷ್ಟು. ಮೇಡಮ್ ಅವ್ರಿಗೆಲ್ಲ ಹೋಲಿಕೆ ಮಾಡ್ಕೊಂಡು ಯಾವ್ದೋ ಒಂದು ಸಿನಿಮಾ, ಯಾವ್ದೋ ಒಂದು ಪುಟ, ಯಾವ್ದೋ ಒಂದು ಪೇಜ್ ಅಲ್ಲಿ ಒಂದು 4 ಅಕ್ಷರ ಇದೆಯಲ್ಲ ಕಾಳಿದಾಸಂದು, ಅದಕ್ಕೂ ಸಮ ಅಲ್ಲ ನಾವು. ಇಟ್ಸ್ KD ಅಂದ್ರೆ ಪೀಪಲ್ ವಿಲ್ ಲೂಸ್ ಕಾನ್ಫಿಡೆನ್ಸ್. ದ ಕೈಂಡ್ ಆಫ್ ನೀವು ಹೇಳ್ತಾ ಇರೋ ರೀತಿ ನೋಡಿದ್ರೆ ಬರ್ತೀನಿ, ಆರ್ ಯು ಲೂಸಿಂಗ್ ಕಾನ್ಫಿಡೆನ್ಸ್ ವಿತ್ ದ ಫಿಲ್ಮ್ ದಟ್ ಯು ವಾಂಟ್ ಟು ಪೋಸ್ಟ್ಪೋನಿಂಗ್? ನಥಿಂಗ್ ಪೋಸ್ಟ್ಪೋನ್. ಕೆಲಸ ಆಗಬೇಕು. ಒಂದೇನಪ್ಪ ಅಂತಂದ್ರೆ ನಿಮಗೆ ಕಂಪ್ಲೀಟ್ ಆಗಬೇಕು, ಸಿನಿಮಾ ಒಂದು ಕಂಪ್ಲೀಟ್ ಆಗಬೇಕು. ಕಂಪ್ಲೀಟ್ ಹೆಂಗೆ ಆಗಬೇಕು ಅಂದ್ರೆ ಮೇಡಮ್, ನಾನು ಕತೆ ಬರೀಬೋದು, ಒಂದು ಪೇಪರಲ್ಲಿ ಒಂದು ಇದನ್ನ ಸೀನ್ನ ರೆಡಿ ಮಾಡ್ಬಿಟ್ಟು ಅದನ್ನ ರೆಡಿ ಮಾಡ್ಕೊಂಡು ನಾಳೆ ಶೂಟಿಂಗ್ ಹೋಗ್ಬೋದು. ಬರೀ ಶೂಟ್ ಮಾಡಿದ ತಕ್ಷಣ ಬೆಳಿಗ್ಗೆ ಪಿಕ್ಚರ್ ತಂದು ರಿಲೀಸ್ ಮಾಡೋಕ್ಕಂತೂ ಆಗಲ್ಲ. ಇವಾಗಿನ ಸಿನಿಮಾಗಳಿದೆಲ್ಲ ತುಂಬಾ ಡಿಫ್ರೆಂಟ್ ಆಗಿದೆ, ಬೇರೆ ತರ. ಓಕೆ,
But ಹಂಗಾಗಲ್ಲ. it's taking time. It's taking time. Just to add to what Premchand is telling, madam, this is period movie. This is a, can you hear me? Yeah. It's a period movie, 1970s. ಈಗ ಎಲ್ಲ ನಾವು ಬಿಲ್ಡ್ ಮಾಡಬೇಕು. ಓಕೆ, ಲೈವ್ ಲೊಕೇಶನ್ಸಲ್ಲಿ ಶೂಟ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಇನ್ಫ್ಯಾಕ್ಟ್ ಐ ರಿಕ್ವೆಸ್ಟ್ ಡೈರೆಕ್ಟರ್ ಪ್ರೇಮ್ ಅವರು ಮತ್ತು ಎವ್ರಿಬಡಿ ಇನ್ ದ ಟೀಮ್, ನೆಕ್ಸ್ಟ್ ಪ್ರೆಸ್ ಮೀಟ್ ನೆಕ್ಸ್ಟ್ ಇಂಟರಾಕ್ಷನ್ ಸೆಟ್ಟಲ್ಲಿ ಮಾಡೋಣ, ನಮ್ಮ ಸೆಟ್ಟಲ್ಲಿ ಮಾಡೋಣ. Okay, ಯು ವಿಲ್ ನೋ ಟೌನ್ ಹಾಲ್ ಟು KR Market to all this entire circle, the sets that have been put up to replicate 1970, all that took time, number one. Number two, if you see the star cast, because they are also busy doing so many things, there are combination scenes, you have to get everybody together and you have to do all those, plus CG work. So because when you are doing a big scale, instead of doing something mediocre, bringing it to people, he wants to do the best work and then showcase. Good work will take some time. So therefore it is only about when we are coming. See, we will talk about whether you like what you have seen and you know what is that you are talking about with respect to movie. Date will definitely come out and tell, as you is telling, ಈ ತಿಂಗಳಲ್ಲಿ ಇನ್ನೊಂದು ಸಾಂಗ್ ಬಿಟ್ಟು we'll announce the date and get going, because we just want to see final output after CG. But ಅವಾಗಲೇ 3 months ಅಂತ ಅಂದ್ರು. So is it going to be a December release? ಇದು ಯಾವ ತಿಂಗಳು ಮೇಡಮ್ ಇದು? ಜುಲೈ, ಜುಲೈ, ಸೆಪ್ಟೆಂಬರ್, ಅಕ್ಟೋಬರ್, ಕರೆಕ್ಟ್ 3 months ಆಯ್ತಲ್ಲ ಮೇಡಮ್? ಜುಲೈ, ಸೆಪ್ಟೆಂಬರ್, ಅಕ್ಟೋಬರ್ 3 months. ಆಗಸ್ಟ್ ಬಿಟ್ಬಿಡ್ರಿ. ಆಗಸ್ಟ್ ಇದೆಯಾ? ಆಗಸ್ಟ್ ಇದೆಯಲ್ಲ ಸರ್, ಜುಲೈ ಮುಗಿದೋಯ್ತು, ಆಗಸ್ಟ್ 3 months ಆಯ್ತಲ್ಲ ಮೇಡಮ್? ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್? ಅಕ್ಟೋಬರ್ ಅಲ್ಲಿ ಅಂತ 100% ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ ಆನ್ ಸ್ಕ್ರೀನ್. ಲಾಸ್ಟ್ ಟೈಮ್ ಇದೇ ಹೇಳಿದ್ರಿ, ಆಗಸ್ಟ್ ಅಲ್ಲಿ ನಾನು ಪಕ್ಕಾ ಬರ್ತೀನಿ, ಇದೇ ಟೈಮ್ ಬರ್ಬೇಕಾಗಿತ್ತು ಮೇಡಮ್. ಪಾಪ ನಮ್ಮ ಧ್ರುವರ್ದು ಒಂದು ಮಧ್ಯೆ ಒಂದು ಸಿನಿಮಾ ಇತ್ತು ಮೇಡಮ್, ಅದು ಮುಗಿಸ್ಬಿಟ್ಟು ಅದಾದ್ಮೇಲೆ ನನಗೆ ಬಂದ್ರು, ನಾನು ಮಾಡ್ಕೊಂಡೆ, ಇವಾಗ ರೆಡಿ ಆಗಿದೆ ಮೇಡಮ್. ಮಾಡ್ಬೇಕಲ್ಲ ಮೇಡಮ್, ಇನ್ನೊಬ್ರಿಗೂ ಅದು ಸಾರದೆ ದುಡ್ಡು ಅವರೇ ಸಾರೆ ಕೊಟ್ಟಿದ್ರು ಅದಕ್ಕೂ. ಸೊ ಏನು ಮಾಡ್ಲೇಬೇಕು ಮೇಡಮ್, ಏನು ಮಾಡೋಕ್ಕಾಗಲ್ಲ. ಒಬ್ರು ಮುಂದೆ ಹೋಗ್ತಾ ಇದ್ರೆ ಆಯ್ತು ನಡಿ ಗುರು, ನಾನು ಆಮೇಲೆ ಹಿಂದೆ ಬರ್ತೀನಿ ಮಾಡ್ಬೇಕು. ಆಗಲ್ಲ ನೀನು